ಫಸ್ಟ್ ಇನ್ಕಮ್ ಬಗ್ಗೆ ನಾವು ಸ್ಟಡಿ ಮಾಡೋಣ. ಸೊ ಫಸ್ಟ್ ಇನ್ಕಮ್ ಬಂದು ಲೈವ್ ಟೀಮ್ ಬೋನಸ್. ಇಟ್ಸ್ ನಥಿಂಗ್ ಬಟ್ ಎ ಬೈನರಿ ಇನ್ಕಮ್, ಮ್ಯಾಚಿಂಗ್ ಇನ್ಕಮ್. ನೀವು ಯಾವ ರೀತಿ ಬೇಕಾದ್ರೂ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಸೊ ಇದರಲ್ಲಿ ಯಾವ ರೀತಿ ಇನ್ಕಮ್ ಬರುತ್ತೆ, ಬೈನರಿ ಸಿಸ್ಟಮ್ ಅಂತ ಬಂದಾಗ ನಿಮ್ಮ ಲೆಫ್ಟ್ ಮತ್ತೆ ರೈಟ್ ಅಂತ ಹೇಳಿ ಎರಡು ವಿಂಗ್ ಇರುತ್ತೆ. ಅವೆರಡು ವಿಂಗ್ ಅಲ್ಲಿ ಸಿಸ್ಟಮ್ ಅನ್ನೋದ್ರನ್ನ ಆಗುತ್ತೆ. ಒಂದು PV ಈಸ್ ಈಕ್ವಲ್ ಟು 1 ರೂಪಾಯಿ ಅಂತ ನಾವಿಲ್ಲಿ ಕನ್ಸಿಡರ್ ಮಾಡ್ತೀವಿ. ಪವರ್ ಲೈಕ್ ಕ್ಯಾರಿ ಫಾರ್ವರ್ಡ್ ಇರುತ್ತೆ. ಒಂದ್ ಸೈಡ್ ದೊಡ್ಡ ಟೀಮ್ ಇದೆ ಅನ್ಕೊಳ್ಳಿ, ಆ ಸೈಡ್ ನಿಮಗೆ ಕ್ಯಾರಿ ಇರುತ್ತೆ. ನಿಮ್ಮ ಇನ್ಕಮ್ ಸೈಡ್ ಅಲ್ಲಿ ನೀವು ಒಂದೊಂದು ಸ್ವಲ್ಪ ಟೀಮ್ ಬಿಸ್ನೆಸ್ ಮಾಡ್ಕೊಂಡು ನೀವು ಮ್ಯಾಚಿಂಗ್ ಮಾಡ್ಕೊಂಡು ಹೋಗ್ಬೋದು. ಬಟ್ ಇಲ್ಲಿ ಈ ಒಂದು ಇನ್ಕಮ್ ನ ನೀವು ತಗೋಬೇಕು ಅಂದ್ರೆ ಮಿನಿಮಮ್ 2 ಡೈರೆಕ್ಟ್ ನ ನೀವು ಕಂಪಲ್ಸರಿ ಆಗಿ ಮಾಡ್ಲೇಬೇಕಾಗುತ್ತೆ, ನಿಮ್ಮ ಲೆಫ್ಟ್ ಮತ್ತೆ ನಿಮ್ಮ ರೈಟ್. ಓಕೆನಾ. ಸೊ ಅದಾದ್ಮೇಲೆ ಸ್ನೇಹಿತರೆ, ಸೊ ಇನ್ಕಮ್ ಬಗ್ಗೆ ನೀವು ತಿಳ್ಕೊಳ್ಳೋದಾದ್ರೆ ಫಸ್ಟ್ ಪೇರು, ಫಾರ್ ಎಕ್ಸಾಂಪಲ್ ಈಗ ನೀವು ಜಾಯಿನ್ ಆಗಿದ್ದೀರಾ ಅನ್ಕೊಳ್ಳಿ, ನಿಮ್ಮ ಲೆಫ್ಟ್ ಅಲ್ಲಿ A ಮತ್ತೆ B ನ ರೆಫರ್ ಮಾಡ್ತೀರಾ. ಸೊ ಅವಾಗ ಒಂದು ಪೇರ್ ಅಂತ ಮ್ಯಾಚ್ ಆಗುತ್ತೆ. ಬಟ್ ಇಲ್ಲಿ ಕಂಪನಿ ಕಡೆಯಿಂದ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ ಇದೆ. ಏನಪ್ಪಾ ಕಂಡೀಷನ್ ಅಂದ್ರೆ ಫಸ್ಟ್ ಪೇರು ನಿಮಗೆ 2:1 ಆಗಬೇಕು. ಈ C ಅನ್ನೋ ಒಬ್ಬ ವ್ಯಕ್ತಿ B ಕಡೆಯಿಂದನಾರು ಬರ್ಬೋದು ಅಥವಾ ನಿಮ್ಮ ಕಡೆಯಿಂದನಾರು ಬರ್ಬೋದು, ನೋ ಇಶ್ಯೂಸ್. ಅಥವಾ ಲೆಫ್ಟ್ ಅಲ್ಲಾರು ಇರ್ಬೋದು, ರೈಟ್ ಅಲ್ಲಾರು ಇರ್ಬೋದು. ಸೊ ನಿಮಗೆ 2:1 ಆರ್ 1:2 ಆದಾಗ ನಿಮಗೆ ಫಸ್ಟ್ ಪೇರ್ ಮ್ಯಾಚ್ ಆಗಿ 200 ರೂಪಾಯಿ ಇನ್ಕಮ್ ಬರುತ್ತೆ. ಸೊ ಅದಾದ ಮೇಲೆ ಏನಾಗುತ್ತೆ, 1:1 1:1 1:1 ಈ ತರ ನಿಮಗೆ ಕ್ಯಾರಿ ಅನ್ನೋದು ಆಗ್ತಾ ಇರುತ್ತೆ. ಸೊ 1:1 1:1 ಮ್ಯಾಚಿಂಗ್ ಆಗ್ತಾ ಹೋದಂತೆ 1 ಗಂಟೆನಲ್ಲಿ ನೀವು 5 ಪೇರ್ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಒಂದು ಪೇರಿಗೆ 200 ರೂಪಾಯಿ ಅಂದ್ರೆ 5 ಪೇರ್ ಮಾಡಿದ್ರೆ ನೀವು ದಿನಕ್ಕೆ 1 ಗಂಟೆಗೆ 1,000 ದುಡಿಲಿಕ್ಕೆ ಅವಕಾಶ ಇರುತ್ತೆ. ಎವ್ರಿ ಅವರ್ ಸೀಲಿಂಗ್ ಲಿಮಿಟ್ ಇದೆ. ಸೊ 1 ಗಂಟೆಗೆ 1,000 ರೂಪಾಯಿ ನಿಮ್ಗೆ ಸೀಲಿಂಗ್ ಲಿಮಿಟ್ ಇದೆ. 1,000 ಏನಾದ್ರೂ ನೀವು 1,000 ಅಂದ್ರೆ 5 ಪೇರ್ಗಿಂತ ನಿಮ್ಗೆ ಏನಾದ್ರು ಜಾಸ್ತಿ ಆಯ್ತು ಅಂತ ಅಂದ್ರೆ ಅದು ಏನಾಗುತ್ತೆ, ಪ್ಲಸ್ ಔಟ್ ಆಗ್ತದೆ. ಇನ್ನು ರಿಮೈನಿಂಗ್ ಏನಿರುತ್ತೆ ನಿಮ್ಗೆ 1,000 ರೂಪಾಯಿ ನಿಮ್ಗೆ ಇನ್ಕಮ್ ಅನ್ನೋದು ಬಂದೇ ಬರುತ್ತೆ. ಸೊ ಇನ್ ಕೇಸ್ ನೀವು ಬುದ್ಧಿವಂತರಾಗಿರ ಅದನ್ನ ನೆಕ್ಸ್ಟ್ ಅವರ್ಗೆ ನೀವು ಕ್ಯಾರಿ ಮಾಡ್ಕೊಂಡು ನೀವು ಅದನ್ನ ಮ್ಯಾಚಿಂಗ್ ಮಾಡ್ಕೋತು ಅಂದ್ರೆ ಖಂಡಿತವಾಗ್ಲೂ ಇನ್ಕಮ್ ಅನ್ನೋದು ಬರುತ್ತೆ. ಗಂಟೆಗೆ 1,000 ಅಂತ ಅಂದ್ರೆ ದಿನಕ್ಕೆ 24 ಗಂಟೆ ಇದೆ, 24,000 ದುಡಿಲಿಕ್ಕೆ ಅವಕಾಶ ಇದೆ ಸ್ನೇಹಿತರೆ. ಸೊ 1 ಡೇ ಇನ್ಕಮ್ ಬಂದು ಈ ಒಂದು ಲೈವ್ ಟೀಮ್ ಬೋನಸ್ ಇಂದ 1 ಐಡಿಗೆ ನೀವು 24,000 ರೂಪಾಯಿ ದುಡಿಲಿಕ್ಕೆ ಅವಕಾಶ ಇದೆ ಸ್ನೇಹಿತರೆ, ಇನ್ ಸಿಂಗಲ್ ಐಡಿಯಿಂದ ಅಂದ್ರೆ ಒಂದು ಐಡಿಯಿಂದ. ಸೊ ಅದೇ ರೀತಿ ಸ್ನೇಹಿತರೆ, 1 ಐಡಿಯಿಂದ ನೀವು 24,000 ದುಡಿಬಹುದು ಅಂತ ಅಂದ್ರೆ ಅದೇ ಒಂದು ತಿಂಗಳಿಗೆ ಎಷ್ಟಾಗುತ್ತೆ, 7,20,000 ರೂಪಾಯಿ ನೀವು ದುಡಿಲಿಕ್ಕೆ ಅವಕಾಶ ಇರುತ್ತೆ. ಸೊ ಅದೇ ಏನಾದ್ರು ನೀವು 3 ಐಡಿ ತಗೊಂಡ್ರೆ, ಸೊ 3 ಐಡಿ ಅಂದ್ರೆ ಯಾವ ರೀತಿ ಇರುತ್ತೆ, ಎಷ್ಟೋ ಜನ ಗೊತ್ತಿರುತ್ತೆ, ಕೆಲವೊಬ್ಬರಿಗೆ ಗೊತ್ತಿರಲ್ಲ. ಸೊ ಟ್ರೈಪರ್ಡ್ ಐಡಿ ಅಂತ ಕರಿತೀವಿ. ಸೊ ಟ್ರೈಪಲ್ ಐಡಿ ಅಂದ್ರೆ ಯಾವ ರೀತಿ ಅಂದ್ರೆ ನಿಮ್ಮ ಲೆಫ್ಟ್ ಅಲ್ಲಿ ರೈಟ್ ಅಲ್ಲಿ ಯಾರೋ A ಮತ್ತೆ B ನ ರೆಫರ್ ಮಾಡೋದ್ರ ಬದಲು ನಿಮ್ದೇ 2 more ಐಡಿನ ನೀವು ತಗೊಳ್ಳುವಂಥದ್ದು. ಸೊ ಈಗ 3 ಐಡಿ ಏನ್ ನಿಮ್ಗೆ ಚಿತ್ರದಲ್ಲಿ ಕಾಣ್ತಾ ಇದೆ ನೋಡಿ, 3 ಐಡಿನೂ ನಿಮ್ದೇ ಆಗಿದೆ ಅಂತ ಅನ್ಕೊಳ್ಳಿ. ಈ 3 ಐಡಿ ಕೆಳಗಡೆ ಬಿಸ್ನೆಸ್ ನಡೀತಾ ಇದೆ ಅಂತ ಅಂದ್ರೆ ಲೈಕ್ ನಿಮ್ಮ ಲೆಫ್ಟ್ ಐಡಿ ಮತ್ತೆ ನಿಮ್ಮ ರೈಟ್ ಐಡಿ. ಸೊ ಈ 2 ಐಡಿ ಅಂಡರ್ ನಿಮ್ಗೆ ಕೆಲಸ ನಡೀತಾ ಇದೆ ಅಂದ್ರೆ 1 ಐಡಿಗೆ ನೀವು ದಿನಕ್ಕೆ 24,000 ಅಂದ್ರೆ ಅರ್ಥ ಆಗ್ತಿದ್ಯಾ. ಸೊ 3 ಐಡಿಗೆ ನೀವು 72,000 ರೂಪಾಯಿ ದಿನಕ್ಕೆ ದುಡಿಬಹುದು. ಅರ್ಥ ಆಗ್ತಿದ್ಯಾ. ಸೊ ಒಂದು ದಿನಕ್ಕೆ 72,000 ಅಂದ್ರೆ ಒಂದು ತಿಂಗಳಿಗೆ 21 ಲಕ್ಷ. ಜಸ್ಟ್ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಸ್ನೇಹಿತರೆ, ಕೇವಲ 2,250 ರೂಪಾಯಿ 3 ಐಡಿಗೆ. ಸೊ ನೀವು 2,250 ರೂಪಾಯಿ ಪೇ ಮಾಡಿದಿರಾ ಅಂತ ಅಂದ್ರೆ ಸೊ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಸ್ನೇಹಿತರೆ, ನಿಮ್ಗೆ 3 ಪಟ್ಟು ಬೆನಿಫಿಟ್ ಅನ್ನೋದು ಅಪ್ಲೈ ಆಗುತ್ತೆ. ಒಂದು ಪ್ರಾಡಕ್ಟ್ ಅಡ್ವಾನ್ಸ್ ಸಿಗುತ್ತೆ, ಸೊ ಶಾಪಿಂಗ್ ಪಾಯಿಂಟ್ ಸಿಗುತ್ತೆ, ರೀಚಾರ್ಜ್ ರಿಡೀಮ್ ಪಾಯಿಂಟ್ ಸಿಗುತ್ತೆ. ಸೊ ಖಂಡಿತವಾಗ್ಲೂ ನೀವು ಪೇ ಮಾಡುವಂತ ಅಮೌಂಟು ವರ್ತೇಬಲ್ ಇರುತ್ತೆ, ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಲಾಸ್ ಆಗಲ್ಲ. ಸೊ ಅದಾದ್ಮೇಲೆ ಮ್ಯಾಜಿಕಲ್ ಇನ್ಕಮ್. ಸೊ ಮ್ಯಾಜಿಕಲ್ ಇನ್ಕಮ್ ನ ನೀವು ನೋಡೋದಾದ್ರೆ ಸ್ನೇಹಿತರೆ, ಈಗ ನೋಡಿ, ನೀವು ಯಾರೋ ಒಬ್ಬ ವ್ಯಕ್ತಿ ನೀವು ಜಾಯಿನ್ ಆಗಿದ್ದೀರಾ ಅನ್ಕೊಳ್ಳಿ, ನಿಮ್ಮ ಲೆಫ್ಟ್ ಅಲ್ಲಿ 10 ಐಡಿ, ರೈಟ್ ಅಲ್ಲಿ 10 ಐಡಿ ಆಗಿದೆ ಅಂತ ಅನ್ಕೊಳ್ಳಿ. 10 ಐಡಿ ಅಂದ್ರೆ 10 ಪೇರ್. ಸೊ 10 ಪೇರ್ ಅಂದ್ರೆ ಒಂದು ಪೇರ್ಗೆ 200 ರೂಪಾಯಿ ಇದ್ದಾರೆ, 10 ಪೇರ್ಗೆ 2,000 ರೂಪಾಯಿ ನಿಮ್ಮ ಇನ್ಕಮ್ ಆಯ್ತು. ಅರ್ಥ ಆಗ್ತಿದ್ಯಾ. ಸೊ ಅದೇ ಏನಾದ್ರೂ ನೀವು 3 ಐಡಿ ತಗೊಂಡಿದ್ದೀರಾ ಅಂತ ಅನ್ಕೊಳ್ಳಿ, ನೀವು 1 ಐಡಿ ತಗೊಂಡ್ರೆ 2,000 ರೂಪಾಯಿ ಇನ್ಕಮ್ ತಗೊಂಡ್ರಿ, 10 ಜನನ ನೀವು ರೆಫರ್ ಮಾಡಿ. ಅದೇ ಏನಾದ್ರೂ ನೀವು 3 ಐಡಿ ತಗೊಂಡಿತ್ತು ಅಂತ ಅಂದ್ರೆ ಸೊ ನೀವೇನ್ ಮಾಡ್ತೀರಾ, ನಿಮ್ಮ ಲೆಫ್ಟ್ ರೈಟ್ಗೆ 5 ಐಡಿ ಪ್ಲೇಸ್ ಮಾಡ್ತೀರಾ. ಟೋಟಲ್ ಆಗಿ ನಿಮ್ಮ ಲೆಫ್ಟ್ ಸೈಡ್ 10 ಐಡಿ ಆಯ್ತು. ಈಗ ರೈಟ್ ಸೈಡ್ ಅಲ್ಲಿ ರೈಟ್ ಇರುವಂತ ಐಡಿಗೆ 5 ಐಡಿ ಪ್ಲೇಸ್ಮೆಂಟ್ ಮಾಡ್ತೀರಾ. ಸೊ ಅವಾಗ ಏನಾಗುತ್ತೆ, ನಿಮ್ಮ ಟಾಪ್ ಐಡಿಗೆ 10 ಪೇರ್ ಮ್ಯಾಚ್ ಆಗಿ 2,000 ರೂಪಾಯಿ ಇನ್ಕಮ್ ಬರುತ್ತೆ. ನಿಮ್ಮ ಲೆಫ್ಟ್ ಐಡಿಗೆ ಅಗೇನ್ 5 ಪೇರ್ ಮ್ಯಾಚ್ ಆಗಿ 1,000 ಇನ್ಕಮ್ ಬರುತ್ತೆ. ನಿಮ್ಮ ರೈಟ್ ಐಡಿಗೆ 5 ಪೇರ್ ಮ್ಯಾಚ್ ಆಗಿ 1,000 ಇನ್ಕಮ್ ಆಗುತ್ತೆ. ಸೊ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಸ್ನೇಹಿತರೆ, ಫಸ್ಟ್ ಐಡಿಗೆ 2,000 ಬಂತು, 2ನೇ ಐಡಿಗೆ 1,000 ಬಂತು, 3ನೇ ಐಡಿಗೆ 1,000 ಬಂತು. ಸೊ ಜಸ್ಟ್ ಇಮ್ಯಾಜಿನ್, ನೀವು ಏನಾದ್ರೂ 1 ಐಡಿ ತಗೊಂಡು ನೀವು ಕೆಲಸ ಮಾಡಿದ್ರೆ ನಿಮ್ಮ ಇನ್ಕಮ್ ಕೇವಲ 2,000 ರೂಪಾಯಿ. ಅದೇ ನೀವು 3 ಐಡಿ ತಗೊಂಡು ಕೆಲಸ ಮಾಡ್ತಾ ಇರೋದ್ರಿಂದ ನಿಮ್ಮ ಇನ್ಕಮ್ ಎಷ್ಟಾಯ್ತು,
ವರ್ಕು ಸೇಮು, ಎಫರ್ಟು ಸೇಮು, ನೀವು ಕೊಡುವಂಥ ಟೈಮು ಸೇಮು, ನೀವು ಮಾಡುವಂಥ ಕೆಲಸನೂ ಒಂದೇ. ಬಟ್ ಆದಾಯ ಅಂತ ಬಂದಾಗ 4,000 ದುಡಿಲಿಕ್ಕೆ ಅವಕಾಶ ಇತ್ತು. ಸೊ ಅದೇ ನೀವು 1 ಐಡಿ ತೊಗೊಂಡಿದ್ರೆ ನಿಮ್ಮ ಇನ್ಕಮ್ಮು ಕೇವಲ 2,000 ರೂಪಾಯಿ. ಅದಕ್ಕೋಸ್ಕರ ಸ್ನೇಹಿತರೆ, ಮಾಡೋದೇ ಮಾಡ್ತೀರಾ, ಪರ್ಫೆಕ್ಟಾಗಿ ಮಾಡಿ. ಒಂದು ದಿನ ಲೇಟ್ ಆದರೂ ಪರವಾಗಿಲ್ಲ, 3 ಐಡಿಗಳನ್ನ ತಗೊಂಡು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ. ದಿನಕ್ಕೆ ನೀವು 4,000 ರೂಪಾಯಿ ದುಡಿಲಿಕ್ಕೆ, ದಿನಕ್ಕೆ ಅಂತೀನಿ, ಒಂದೇ ವರ್ಕಲ್ಲಿ ನೀವು 2,000 ದುಡಿಯೋ ಜಾಗದಲ್ಲಿ 4,000 ನೀವು ಇನ್ಕಮ್ ಮಾಡಲಿಕ್ಕೆ ಅವಕಾಶ ಇತ್ತು ಅಲ್ವಾ. ಸೊ ಅದಕ್ಕೋಸ್ಕರ ಸ್ನೇಹಿತರೆ, ಸೊ ಅದೇ ರೀತಿ ಏನಾದರೂ ನೀವು ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗ್ತೀರಾ ಅನ್ಕೊಳ್ಳಿ. ಈಗ 1 ಐಡಿ ತೊಗೊಂಡಿದ್ರೆ ನಿಮ್ಮ ಲೆಫ್ಟಲ್ಲಿ 50 ಐಡಿ, ರೈಟಲ್ಲಿ 50 ಐಡಿ ಮಾಡಿದ್ರೆ 50 ಪೇರ್ ಮ್ಯಾಚ್ ಆದರೆ ನಿಮ್ಮ ಇನ್ಕಮ್ 10,000 ಆಗ್ತಿತ್ತು ಅಲ್ವಾ. ಸೊ ಅದೇ ನೀವು 3 ಐಡಿ ತೊಗೊಂಡಿರೋದ್ರಿಂದ ನಿಮ್ಮ ಲೆಫ್ಟ್ ಐಡಿ ಅಂಡರ್ಲಿ 25 ಐಡಿ ಮಾಡ್ತೀರಾ, ರೈಟ್ ಐಡಿ ಅಂಡರಲ್ಲಿ 25 ಐಡಿ ಮಾಡ್ತೀರಾ. ಅವಾಗ ಏನಾಗುತ್ತೆ, ನಿಮ್ಮ ಟಾಪ್ ಐಡಿಗೆ 10,000 ಇನ್ಕಮ್ ಆಸ್ ಯೂಶುವಲ್ ಬಂದಿರುತ್ತೆ, ನಿಮ್ಮ ಲೆಫ್ಟ್ ಐಡಿ ಕೂಡ 5,000 ಬಂದಿರುತ್ತೆ, ರೈಟ್ ಐಡಿಗೂ 5,000 ಬಂದಿರುತ್ತೆ. ಸೊ ಅದೇ ರೀತಿ ಕ್ಯಾಲ್ಕುಲೇಟ್ ಮಾಡಿ, 1 ಐಡಿಗೆ 10,000 ಟಾಪ್ ಐಡಿಗೆ ಬಂತು, ನಿಮ್ಮ ಲೆಫ್ಟ್ ಐಡಿಗೆ 5,000 ಬಂತು, ರೈಟ್ ಐಡಿಗೆ 5,000 ಬಂತು, ಟೋಟಲ್ ಆಗಿ ನಿಮ್ಮ ಇನ್ಕಮ್ 20,000 ಆಯಿತು. ಸೊ ಮಾಡುವಂಥ ಕೆಲಸ ಒಂದೇ, ಬಟ್ ನಿಮ್ಮ ಆದಾಯ ಏನಾಗುತ್ತೆ 1 to 3 ಇನ್ಕಮ್ ಬರುತ್ತೆ. ಓಕೆನಾ. ಸೊ ಇನ್ನು 10,000 ಎಕ್ಸ್ಟ್ರಾ ಬಂತಲ್ವ ನಿಮಗೆ, ನೀವು 3 ಐಡಿ ತೊಗೊಂಡಿರೋದ್ರಿಂದ. ಸೊ ಅದೇ ನೀವು 1 ಐಡಿ ತೊಗೊಂಡಿದ್ರೆ ಸುಮ್ಮನೆ ಕತ್ತೆ ದುಡ್ದಂಗೆ ದುಡಿತಾನೇ ಇರೋದೆ ಅಲ್ವಾ. ಅದಕ್ಕೋಸ್ಕರ ಸ್ಮಾರ್ಟ್ ವರ್ಕ್ಗಿಂತ ಬೆಟರ್ ಯಾವುದು ಕೂಡ ಆಪ್ಷನ್ ಇಲ್ಲ.